ಮಾವಿನ ತೋಟ ಇದೆ ನೋಡಿ, ಅಲ್ಲಿ ಮಾವಿನ ತೋಟ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋಗಿ ಮಾವಿನಕಾಯಿ ಬಿಟ್ಟಿದ್ದಾವೆ ಅಂತ ನೋಡಿ, ಮಾವಿನಕಾಯಿ ಬಿಟ್ಟಿದ್ದಾವೆ ಅಂತ ಮಾವಿನಕಾಯಿ ಕಿತ್ಕೊಂಬರಕ್ಕೆ ಹೋಗ್ತಾ ಇದೀವಿ. ಬನ್ನಿ, ಇದೇ ನೋಡಿ ಮಾವಿನ ತೋಟ. ಬಟ್ ಇಲ್ಲಿ ಇನ್ನ ಮಾವಿನಕಾಯಿ ಬಿಟ್ಟಿಲ್ಲ, ಇನ್ನ ಚಿಕ್ಕ ಚಿಕ್ಕ ಹೂವು ಬಿಟ್ಟೈತೆ. ಯಾವ್ದಾದ್ರು ಒಳಗಡೆ ಒಂದೊಂದು ಹಣ್ಣು ಬಿಟ್ಟಿರ್ತಾವಂತ ನೋಡೋಣ ಬನ್ನಿ. ನೋಡಿ ಎಲ್ಲ ಇನ್ನ ಚಿಕ್ಕ ಪೀಚ್, ಇನ್ನ ಹಣ್ಣಾಗಿಲ್ಲ, ಇನ್ನ ದಪ್ಪ ಕಾಯಿ ಬಿಟ್ಟಿಲ್ಲ. ಇದು ಸ್ವಲ್ಪ ಚಿಕ್ಕದು, ಇದೆಲ್ಲ ಕೀಳೋದು ಬೇಡ, ಸುಮ್ಮನೆ ಕೀಳೋದು ಬೇಡ, ತುಂಬ ಚಿಕ್ಕ ಇದೆ, ಇನ್ನ ಕಾಯಿ ಬಿಟ್ಟಿಲ್ಲ. ಬೇರೆ ಯಾವುದಾದ್ರೂ ಮರದಲ್ಲಿ ಇದೆ ಅಂತ ನೋಡೋಣ ಬನ್ನಿ. ಇದಕ್ಕಿನ್ನ ಇನ್ನ ಜಾಸ್ತಿ ಒಳಗಡೆ ದಪ್ಪ ಕಾಯಿ ಇರ್ತಾವಲ್ಲ, ನೋಡ್ಕೊಂಡು ಬರೋಣ. ಇನ್ನೂ ಚಿಕ್ಕ ಇದೆ ಸ್ವಲ್ಪ, ಒಳಗಡೆ ನೋಡಮ್ಮ ನೀಟಾಗಿ. ಅದು ಸೋತಪುರಿ ಮರ ಎಲ್ಲಿ ಅಲ್ಲ ಹೊಟ್ಟೈತ್ ಬಿಡು. ಹೂವು ಬಿಟ್ಟವೇ ಮಾವಿನ ಹಣ್ಣು. ವಾ ಬಿಟ್ಟರು ನೋಡು, ವಾ ಸೋತಪುರಿ. ಕೊನೆಯಲ್ಲಿ ಬಂದಿತ್ತು ಸೋತಪುರಿ ಅಂತ ಸಿಕ್ತು ನೋಡಿ. ಸೋತಪುರಿ ಹಣ್ಣು ಅಂದು ಬಿಟ್ಟಿದ್ದಾವೆ. ಆ ಮರ ಇನ್ನೂ ಚೆನ್ನಾಗಿರುತ್ತೆ, ಆ ಮರಕ್ಕೆ ಹೋಗೋ ಒಂದ್ಸಲ ನೋಡೋಣ ಬಾ. ಆ ಮರ ಚೆನ್ನಾಗಿರ್ತದೆ, ಬಾ ನನ್ನ ಜೊತೆ ಬಾ. ಈ ಮರದಲ್ಲಿ ಬಿಟ್ಟವಲ್ಲ, ಸ್ವಲ್ಪ ಸಣ್ಣ ಕಾಯಿದಾವೆ. ಅದು ಇಲ್ಲಿ ಕಿತ್ಕೊಳ್ಳೋಣ. ಹಾಂ, ಚಿಕ್ಕ ಕಾಯಿ ಆದ್ರೂ ಪರವಾಗಿಲ್ಲ, ಕಿತ್ಕೊಂಡೋಗೋಣ. ಒಂದೇ ತುಂಬ ಸಣ್ಣ. ಒಂದು ಸೋತಪುರಿ ಇರೋದು ಹಂಗೆ ಹಿಡ್ಕೊಂಡಿದ್ದೆ, ಹಿಂಗೆ ಹಿಡ್ಕೊಂಡಿದ್ದೀನಿ. ನಿಜಾನವೇ ಇರಿ, ಒಂದು ನಿಮಿಷ ಇರು, ಒಂದು ನಿಮಿಷ ತಡಿ. ಮೇಲ್ಗಡೆ ನಿಮಿಷ. ಹಿಂಗೆ ಸುತ್ತ ಹಿಂಗೆ. ಸಾಕು. ಕಿತ್ಕೊಂಡು ಇವಾಗ ಮಾವಿನಕಾಯಿ ಇಷ್ಟೇ ಚಿಕ್ಕಿದು, ಎಲ್ಲ ಚಿಕ್ಕ ಇದೆ. ಇನ್ನು ಹಬ್ಬ, ಯುಗಾದಿ ಹಬ್ಬ ಆದ್ಮೇಲೆ ಚೆನ್ನಾಗಿರ್ತವೆ. ಬಟ್ ಅವಾಗ ಬರ್ತೀನಿ ಇನ್ನೊಂದ್ಸಲಿ. ಇವಾಗ ಸದ್ಯಕ್ಕೆ ಇಷ್ಟೇ ಸಾಕು. ಒಂದು ಯಾವುದೋ ಇದೆ, ಇದು ಹುಳಿ ಮಾವಿನಕಾಯಿ ಅಂತೆ. ಎಲ್ಲ ತುಂಬ ದಪ್ಪ ಇದ್ದಾವೆ, ಆದರೂ ಒಂದು ಕಿತ್ಕೊಳ್ಳೋಣ ಅಂತ ಬಂದೆ. ಒಂದು ಮಾವಿನಕಾಯಿ ಎಲ್ಲ ಬರೀ ಚಿಕ್ಕ ಇನ್ನ ಅನ್ಕೊಂಡೆ. ತುಂಬ ಪರವಾಗಿಲ್ಲ, ಸೋತಪುರಿ ಸಿಕ್ಕಿದೆ. ಸೋತಪುರಿನೇ ಬೇಕಾಗಿತ್ತು ತಿನ್ನಕ್ಕೆ. ಇವಾಗ ಉಪ್ಪಿನಕಾಯಿ ಮಾಡ್ತೀವಿ, ಉಪ್ಪಿನಕಾಯಿ. ಹಿಂಗೆ ನಿಂತು